ನಮ್ಮ ಸಿಂಧನೂರಿನ ಪ್ರಸಿದ್ಧ ಆಗಿರುವಂತಹ ಗುರುಗಳು ನಮ್ಮ ಮುಂದೆ ಇದ್ದಾರೆ. ಸಾರ್ವಜನಿಕ ಕುರಾನ್ ಪ್ರವಚನದ ಅಂಗವಾಗಿ ತಮ್ಮ ಎರಡು ಅನಿಸಿಕೆಯನ್ನು ಹೇಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ಹಾಗೂ ಎಲ್ಲರಿಗೂ ನಮಸ್ಕಾರಗಳು. ಹಾಗೆ ಈ ಒಂದು ಸಿಂಧನೂರಿನಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಕುರಾನ್ ಪ್ರವಚನ ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂದರೆ ಸರ್ವಧರ್ಮೀಯ ಸ್ತ್ರೀಗಳಿಗೂ ಮತ್ತು ಸರ್ವ ಜನಾಂಗದವರಿಗೂ ಇಲ್ಲಿ ಆಧಾರದ ಸ್ವಾಗತ ಹೊಂದಿದೆ. ಇದು ನಮ್ಮ ಭಾರತ ದೇಶದ ಒಂದು ಸಮಗ್ರತೆಯನ್ನು ಎತ್ತಿ ಹಿಡಿಯುವ ಒಂದು ಕಾರ್ಯಕ್ರಮವೂ ಕೂಡ ಆಗಿದೆ. ಈ ಒಂದು ಇಂಥ ಕಾರ್ಯಕ್ರಮವನ್ನು ನಮ್ಮ ಜಮಾತೆ ಇಸ್ಲಾಮುಲ್ ಹಿಂದ್ ವತಿಯಿಂದ ಆಚರಣೆ ಮಾಡಿರೋದಕ್ಕಾಗಿ ತುಂಬ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಇಂಥ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಜೀವನ ಹೇಗೆ ಇರಬೇಕು, ನಮ್ಮ ಜೀವನದ ಮೌಲ್ಯಗಳು ಹೇಗೆ ಇರಬೇಕೆಂದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೂ ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಪಾಠವನ್ನು ಕಲಿಸಿಕೊಡಬೇಕು, ಅವರಿಗೆ ಧರ್ಮದ ದಾರಿಯಲ್ಲಿ ಹೇಗೆ ನಡೆಸಿಕೊಡಬೇಕು, ಮದ್ಯಪಾನದಿಂದ ಈ ಮದ್ಯಪಾನ ಮಾಡಿದರೆ ಯಾವ ರೀತಿ ತೊಂದರೆ ಆಗುತ್ತೆ, ಅದರಿಂದ ನಮಗೇನು ತೊಂದರೆ ಇದೆ. ಈಗಿನ ಕಾಲದಲ್ಲಿ ನೋಡ್ತಾ ಇದ್ದರೆ ಸಣ್ಣ ಪುಟ್ಟ ವಯಸ್ಸಿನ ಹುಡುಗರು, ಚಿಕ್ಕ ಹುಡುಗರು 17, 18, 16 ವಯಸ್ಸಿನ ಹುಡುಗರು, 11ನೇ ವಯಸ್ಸಿನ ಹುಡುಗರು ಕೂಡ ಮದ್ಯಪಾನ ಮಾಡ್ತಾ ಇದ್ದಾರೆ. ಅದರಿಂದ ಆಗುವ ನಮಗೆ ತೊಂದರೆಗಳು ಅನ್ನತಕ್ಕಂಥ ಪರಿಕಲ್ಪನೆ ಪೂರ್ತಿ ವಿವರವಾಗಿ ನೀಡಿದ್ದಾರೆ ಇಲ್ಲಿ. ಹಾಗೂ ಈ ಒಂದು ಈಗ ಇರ್ತಕ್ಕಂಥ ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಾಗಿ ಬೆಳೆಯಬೇಕಂತೇಳಿ ತುಂಬ ಒಂದು ದೊಡ್ಡ ವ್ಯವಸ್ಥೆ ಇದೆ. ಈಗ ಸದ್ಯ ಮಟ್ಟಿಗೆ ನಾವು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಂದು ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಜಮಾತೆ ಇಸ್ಲಾಮುಲ್ ಕಮಿಟಿಯವರಿಗೆ ಹಾಗೂ ಎಲ್ಲ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಿಂಧನೂರಿನ ಗ್ರಾಮದ ಹುಡಾದಿಂದ ಬಂದಂತಹ ಗುರುಗಳು ಅವರು ಧರ್ಮ ಮತ್ತು ಮಾನವ ಸಂಬಂಧಗಳ ಬಗ್ಗೆ ಭಾಳಷ್ಟು ಹೆಚ್ಚಿನ ವಿಷಯಗಳು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಸರ್, ಯುವಕರ ಬಗ್ಗೆ ಏನು ಹೇಳಬೇಕಂತ ಬಯಸ್ತಾ ಇದ್ದೀರಾ? ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಯುವಕ ಪೀಳಿಗೆಗೆ ತಮ್ಮ ಸಂದೇಶ ಏನಿದೆ? ಅದೇ ಈಗಿನ ಯುವಕರು ಏನಾಗ್ತಿದ್ದಾರೆ ಅಂದರೆ ಒಂದು ಕೆಟ್ಟ ಚಟಗಳು, ಬೆಟ್ಟಿಂಗ್ ಅಥವಾ ಮದ್ಯಪಾನ, ವ್ಯಸನಗಳು, ತಮಗೆ ಗೊತ್ತಿಲ್ಲದೆ, ತಮಗೆ ಅರಿವಿಲ್ಲದೆ ಯಾವುದೋ ಒಂದು ವ್ಯಸನಕ್ಕೆ ತುತ್ತಾಗ್ತಾ ಇದ್ದಾರೆ. ಆ ತುತ್ತಾಗದೆ ಈಗ ನಾವು ನಮ್ಮ ಜೀವನದ ಮೌಲ್ಯವನ್ನು ಹೇಗೆ ಅಳವಡಿಸಿಕೊಳ್ಬೇಕು, ಈ ಒಂದು ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಮರಣದ ನಂತರ ನಮ್ಮ ಜೀವನ ಹೇಗೆ ಇರುತ್ತದೆ, ಇದಕ್ಕೆಲ್ಲ ಭಾಳ ಅರ್ಥಪೂರ್ಣವಾಗಿ ಈ ಒಂದು ನಮ್ಮ ಆಡು ಭಾಷೆ ಕನ್ನಡದಲ್ಲಿ ಇದು ಎಲ್ಲರಿಗೆ ಅರ್ಥ ಮಾಡಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದೆಯಲ್ಲ, ಇದು ಭಾಳ ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಯುವಜನತೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಳ ಒಂದು ತಾವು ಈ ಕಾರ್ಯಕ್ರಮವನ್ನು ಉಪಯೋಗಪಡಿಸ್ಕೊಳ್ಬೇಕು, ಸದುಪಯೋಗ ಪಡಿಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಸರ್, ಇವತ್ತಿನ ಯುವಕರು ಮಾನವ ಸಂಬಂಧದ ಬಗ್ಗೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ? ನೋಡಿ, ಇವತ್ತಿನ ಯುವಕರು ನೋಡಿ ಈಗ ಏನಾಗಿದೆ ಅಂದರೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳಿಂದ ನಮ್ಮ ಮಧ್ಯೆ ಇರ್ತಕ್ಕಂಥ ಒಂದು ಸ್ನೇಹ ಅಂತಕ್ಕಂಥ ಮೌಲ್ಯವನ್ನೇ ಕಳೆದುಕೊಂಡು ಬಿಟ್ಟಿದ್ದೀವಿ. ಇವತ್ತು ಸ್ನೇಹ ಅಂತಕ್ಕಂಥ ಮೌಲ್ಯನೇ ಇಲ್ಲ ನಮ್ಮ ಹತ್ರ. ಅಣ್ಣ ತಮ್ಮ, ಅಕ್ಕ ತಮ್ಮ, ಮಾವ ಅಳಿಯ ಈ ಥರ ಬೆಳೆದುಕೊಂಡು ಬಂದಿರತಕ್ಕಂಥ ನಾವು ಈಗ ಯಾವುದೇ ಆ ಥರ ಭಾವನೆ ಇಲ್ದಿರ್ತಕ್ಕಂಥ ನೀನು ಒಂದು ಜಾತಿ, ನೀನು ಒಂದು ವರ್ಗ, ನಾನು ಒಂದು ವರ್ಗ, ಇದು ನಮಗೆ ಯಾವ ದೇವರು ಹೇಳಿಲ್ಲ. ಎಲ್ಲರೂ ಒಂದೇ, ಮಾನವ ಧರ್ಮ ಒಂದೇ ಅಂತ ಹೇಳಿಕೊಟ್ಟಿದ್ದಾನೆ. ಆದರೆ ಈಗಿನ ಯುವಕರು ಹಾಗೂ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಾಗಿ ನಮ್ಮನ್ನೆಲ್ಲ ದೂರ ಮಾಡ್ತಿದ್ದಾರೆ. ಅಂಥವರಿಂದ ನಾವು ದೂರ ಇರಬೇಕಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.